ಹಲೋ ನಮಸ್ಕಾರ. ಮಿಕ್ಸ್ಡ್ ಅಪ್ ಚಾನಲ್ಗೆ ಸ್ವಾಗತ. ಇವತ್ತು ಭೀಮಾ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ನಮ್ಮ ದುನಿಯಾ ವಿಜಯ್ ಅವರು ಹೀರೋ ಆಗಿ ಮತ್ತು ರೈಟರ್ ಆಗಿ ಆ್ಯಂಡ್ ಡೈರೆಕ್ಟರ್ ಆಗಿ ಈ ಮೂವಿನ ತೆಗೆದಿದ್ದಾರೆ. ಆ ಮೂವಿ ನೋಡಬೇಕೋ ಬೇಡವೋ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾಯಿದೆ, ಯಾರು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಭೀಮಾ ಇದರಲ್ಲಿ ನಮ್ಮ ರೈಟರ್ ದುನಿಯಾ ವಿಜಯ್ ಅವರು ತಿಳ್ಸಕ್ಕೆ ಹೋಗಿರೋದು ಏನಂದರೆ, ಡ್ರಗ್ಸಿಂದ ಏನೇನು ಕೆಟ್ಟ ಚಟಗಳಿಂದ ಯಾವ ರೀತಿ ಹುಡುಗರು ನಾಶ ಆಗ್ತಿದ್ದಾರೆ ಅನ್ನೋದನ್ನ ತಿಳಿಸೋಕೆ ಹೇಳ್ತಿದ್ದಾರೆ. ಸೊ ಅದೇ ಮೂವಿ ಪ್ಲಾಟ್. ಅದನ್ನು ಯಾವ ರೀತಿ ತಗೊಂಡೋಗಿ ನಿಲ್ಲಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಸೊ ಮೇಕಿಂಗ್, ಡೈರೆಕ್ಷನ್ ಲೆವೆಲ್ ಅದು ಅಲ್ಟಿಮೇಟಾಗಿ ಮಾಡಿದ್ದಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಇಟ್ಸ್ ಓಕೆ, ಕಾನ್ಸೆಪ್ಟ್ ಚೆನ್ನಾಗಿದೆ ಮತ್ತು ಮಾಸ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಈ ನಮ್ಮ ಥರ ಯಾರು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಅಷ್ಟೇನು ಡೆಪ್ತಾಗಿ ಹೋಗೋ ಅವಶ್ಯಕತೆ ಇಲ್ಲ. ಒಂದು ಸರಿ ಮೂವಿನ ನೋಡ್ಬೋದು. ಪೂರ್ತಿಯಾಗಿ ನೋಡಿದ್ರೆ ದುನಿಯಾ ವಿಜಯ್ ಅವರು ಹೀರೋ ಅನ್ನೋದನ್ನು ಮರೆತು ಡೈರೆಕ್ಟರ್ ಆಗಿ ನೋಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ಸ್ನ. ಸೊ ಅವ್ರಿಗಿನ್ನ ಚೆನ್ನಾಗಿ ಬೇರೆ ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಪೊಲೀಸ್ ಅವ್ರದ್ದು ಮತ್ತು ವಿಲನ್ದು ಇನ್ನೂ ಹಲವಾರು ಕ್ಯಾರೆಕ್ಟರ್ಸು ಅವ್ರದ್ದು ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಪಕ್ಕದಲ್ಲಿರೋ ಕ್ಯಾರೆಕ್ಟರ್ಸ್ನು ಅದೇ ಥರ ಬರ್ಕೊಂಡಿದ್ದಾರೆ. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ರೈಟರ್ ಆಗಿ ಅದೊಂದು ಬೇಕು, ಅದನ್ನು ದುನಿಯಾ ವಿಜಯ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನೆಗೆಟಿವ್ಸ್ ಅಂತ ಹೇಳಿದೆ, ಅವಾಗಲೇ ಹೇಳಿದ್ದೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಏನದು ರಿಪೀಟೆಡ್ ಆಗಿ ಅನ್ನಿಸ್ತಿರುತ್ತೆ. ರಿಪೀಟ್ ಆಗ್ತೈತೇನೋ ಅಂತ ಆ ಥರ ಫೀಲ್ ಬರುತ್ತೆ. ಸೊ ಅದೊಂದು ಬೇಜಾರಿದೆ. ಮತ್ತು ಕ್ಲೈಮ್ಯಾಕ್ಸು ಸ್ವಲ್ಪ ಮತ್ತೆ ಅದೇ ರಿಪೀಟ್ ಆಗ್ತಾ ಇದೆ ಅನ್ನಿಸ್ತಾ ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಹೆಂಗೆ ಸ್ಟೋರಿ ಫಸ್ಟ್ ಹಾಫಲ್ಲಿ ಡಿಫ್ರೆಂಟಾಗಿ ಇನ್ನೂ ಕೇಳಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ, ಆ ಲೆವೆಲ್ ಸೆಕೆಂಡ್ ಹಾಫಲ್ಲಿ ಬರಲಿಲ್ಲ. ಇಟ್ಸ್ ಓಕೆ. ಬಟ್ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಮೂವಿನ ನೋಡ್ಬೇಕಾ ಬೇಡವಾ ಅಂತ ಕೇಳಿದ್ರೆ ನೀವು ನೋಡ್ಬೋದು. ಆದರೆ ಎ ಸರ್ಟಿಫಿಕೇಟ್ ಬಂದಿದೆ. ಸೊ ಇದು ಪೇರೆಂಟ್ಸ್ನ ಕರ್ಕೊಂಡೋಗಿ ನೋಡೋದು ಒಳ್ಳೆಯದು. ಅವರು ಅದನ್ನು ಪ್ರಾಕ್ಟಿಕಲಾಗಿ ತೊಗೊಬೇಕು. ಸೊ ಎಮೋಷ್ನಲಿ ಈ ಮೂವಿ ನೋಡೋಕ್ಕೆ ಅಂತ ಹೋದರೆ ಎಮೋಷ್ನಲಿ ಆಗಿದ್ದವರು, ಸೊ ಅವರಿಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ. ಯಾಕೆಂದರೆ ಇದು ಮೂವಿನೇ ಸರ್ಟಿಫಿಕೇಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಎ ಸರ್ಟಿಫಿಕೇಟ್. ಸೊ ಪ್ರಾಕ್ಟಿಕಲಿ ಹೋಗಿ ನೋಡಿ ಆ ವಿಷಯ ತಿಳ್ಕೊಂಡು ಆ ಪೇರೆಂಟ್ಸು ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳ್ಕೊಂಡು ಬರಬೇಕು ಆಚೆ. ಅದು ಬಿಟ್ಟು ಇರ್ತವೆ ದುನಿಯಾ ವಿಜಯ್ ಅವರು ಅಂದ್ರೇ ಆ ಮಾಸ್ ಸಿನಿಮಾದಲ್ಲಿ ಡಿಸ್ಟರ್ಬಿಂಗ್ ಸೀನ್ಸ್ ಇರ್ತವೆ. ಸೊ ಅವಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಟಾಪಿಕ್ ಏನಿದೆ ಅನ್ನೋದು ನೋಡಬೇಕು. ಬಟ್ ಇದು ನನ್ನ ಸಜೆಷನು, ಈಸಿಯಾಗಿ ಹೋಗಿ ಆ ಟಾಪಿಕ್ ಏನಿದೆ, ಆ ಮೆಸೇಜ್ ಏನಿದೆ ಅದನ್ನು ತಿಳ್ಕೊಂಡು ಪಾಸಿಟಿವ್ ಆಗಿ ಆಚೆ ಬರಬೇಕು. ಸೊ ಅವಾಗ ತುಂಬ ಫೀಲ್ ಕೊಡುತ್ತೆ. ಫಸ್ಟು ಹುಡುಗರು ನೋಡಬೇಕು. ಅಂದರೆ ಏನು ಮೇಜರ್ ಅಡಲ್ಟ್ಸ್ 18 to 24, 30 ಒಳಗಿರ್ತಾರೋ ಅವರು ಈ ಮೂವಿನ ಹೋಗಿ ಫಸ್ಟ್ ನೋಡಬೇಕು. ಪೇರೆಂಟ್ಸ್ ಜೊತೆಗೆ ಆದರೆ ಕರ್ಕೊಂಡೋಗಿ, ಅದು ನನ್ನ ಮೇಲೆ ಏನು ಹೇಳೋಕ್ಕಾಗಲ್ಲ, ನಾನೇನು ಹೇಳೋಕ್ಕಾಗಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು. ಒಟ್ಟು ಮೂವಿನ ಒನ್ ಟೈಮ್ ವಾಚಬಲ್, ಈಸಿಯಾಗಿ ನೋಡ್ಕೊಂಡು ಹೋಗ್ಬಿಡ್ಬೋದು. ಸಲ್ಗಾ ಆ್ಯಂಡ್ ಭೀಮಾ ಕಂಪೇರ್ ಮಾಡಿದ್ರೆ ನೀವು ಸಲ್ಗಾ ಒಂದು ರಿವೆಂಜ್ ಸ್ಟೋರಿ ಆಗಿತ್ತು. ಬಟ್ ಭೀಮಾ ಒಂದು ಮೆಸೇಜ್, ಒಂದು ಸಾಂಗ್ಸು, ಪ್ರತಿಯೊಂದು ಒಂದು ಕತೆ, ಒಂದು ಫೈಟಿಂಗ್ ಸೀನ್ಸು, ಅದೆಲ್ಲ ಒಂದು ಅರ್ಥ ಇದೆ ಅದಕ್ಕೆ. ಬಟ್ ಅದರಲ್ಲೂ ಅರ್ಥ ಇತ್ತು. ಬಟ್ ಇದರಲ್ಲಿ ಒಂದು ಏನು ಸೊಸೈಟಿ ಮೇಲೆ ಬೀಳೋ ಪರಿಣಾಮನ ತೋರಿಸ್ತಾ ಇದೆ. ಬಟ್ ಅದರಲ್ಲಿ ಒಬ್ಬ ಸಲ್ಗನ್ ಕ್ಯಾರೆಕ್ಟರ್ ರಿವೆಂಜ್ ಅಷ್ಟೇ ತೋರಿಸ್ತಾ ಇತ್ತು. ಇದರಲ್ಲಿ ನಾನು ಮೇಯ್ನ್ ಹೇಳ್ತಾ ಇದ್ದೀನಿ. ಮೇಯ್ನ್ ಅಂದರೆ ದುನಿಯಾ ವಿಜಯ್ ಅವರಿಗೆ ಸಾಂಗ್ ಮೀನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಅವ್ರಿಗೊಂಥರ ಖಜಾನೆ ಸಿಗ್ದಂಗೆ ಸಿಕ್ಬಿಟ್ಟಿದ್ದಾರೆ. ಅವ್ರನ್ನ ಅದೇ ರೀತಿ ಬಳಸ್ಕೊಂಡು ಹೋದರೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮೂವಿನ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಖುಷಿ ಆಯಿತು. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬೆಂಕಿ ಇತ್ತು. ಸೊ ಮೂವಿ ಯಾರ್ಯಾರು ನೋಡಿಲ್ಲೋ ಪ್ಲೀಸ್ ಹೋಗಿ ನೋಡಿಬಿಡಿ. ಫಸ್ಟು ಸ್ವಲ್ಪ ಡಿಸ್ಟರ್ಬಿಂಗ್ ಸೀನ್ಸ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಎ ಸರ್ಟಿಫಿಕೇಟೂ ಬಂದಿದೆ ಅಂದರೆ ಅದಕ್ಕೆ ಅರ್ಥ. ಬಟ್ ಅದು ಮೆಸೇಜ್ ಏನು ಕನ್ವೆ ಮಾಡ್ತಿದ್ರು ಅದನ್ನು ರಿಸೀವ್ ಮಾಡಿಕೊಂಡು ಬರ್ರಿ ಅಷ್ಟೇ ಥಿಯೇಟ್ರಿಂದ ಆಚೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದರೆ ಮತ್ತೆ ಸಿಗೋಣ. ಬಾಯ್.